ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನಾಲಿಗೆ ಹರಿಬಿಟ್ಟಂತ ಪ್ರಿಯಾಂಕಾ ಖರ್ಗೆ ಮೇಲ್ಮನೆಯಲ್ಲಿ ಕೋಲಾಹಲ. ಅಷ್ಟಕ್ಕೂ ಖರ್ಗೆ ಪುತ್ರ ಹೇಳಿದ್ದೇನು? ಅಮಿತ್ ಶಾ ಅವರನ್ನ ಪ್ರಿಯಾಂಕಾ ಖರ್ಗೆ ನಾಲಾಯಕ್ ಅನ್ನುವಂತ ಪದವನ್ನ ಬಳಕೆ ಮಾಡ್ತಾರೆ. ಆಡಳಿತ ಪಕ್ಷದವರೇ ಒಂದಿಷ್ಟು ನಾಲಿಗೆಯನ್ನ ಹರಿಬಿಟ್ಟಿರುವಂತದ್ದು ನಿಜವಾಗ್ಲೂ ಕೂಡ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ರಾಜಕಾರಣಿಗಳು ಏನ್ ಮಾತಾಡ್ತಾ ಇದಾರೋ ಗೊತ್ತಿಲ್ಲ. ಇತ್ತೀಚೆಗೆ ಏಕವಚನದಲ್ಲೇ ಒಂದಿಷ್ಟು ರಾಜಕಾರಣ ನಡೀತಾ ಇದೆಯಾ ಅನ್ನುವಂತ ಅನುಮಾನವೂ ಕೂಡ ಇದೀಗ ಮೂಡ್ತಾ ಇದೆ. ನಿಗಿ 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 ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ಕೊತ ಕುದಿಯೋದಕ್ಕೆ ಆರಂಭ ಮಾಡಿಬಿಡ್ತಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಅವರ ಖರ್ಗೆ ಅವರ ಪುತ್ರರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಬಾಯಲ್ಲಿ ನಾಲಾಯಕ್ ಅನ್ನುವಂತ ಒಂದು ಪದ. ನೀವು ಯಾವ ರೀತಿಯಾದಂತ ನಿಮ್ಮ ವ್ಯಕ್ತಿತ್ವವನ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೀರಾ? ಯಾವ ರೀತಿಯಾಗಿ ಅಭಿವೃದ್ಧಿಗಳನ್ನ ಮಾಡಬೇಕು, ರಾಜ್ಯದ ಜನರನ್ನ ಯಾವ ರೀತಿಯಾಗಿ ನೆಮ್ಮದಿ ಜೀವನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪರಿಕಲ್ಪನೆಯೂ ಕೂಡ ಸ್ವಲ್ಪನಾದರೂ ಇದೆಯಾ ಸ್ವಾಮಿ? ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನಾಲಿಗೆ ಹರಿಬಿಟ್ಟಂತ ಪ್ರಿಯಾಂಕಾ ಖರ್ಗೆ. ಎಸ್, ಮೇಲ್ಮನೆಯಲ್ಲಿ ಕೋಲಾಹಲ. ಅಷ್ಟಕ್ಕೂ ಖರ್ಗೆ ಪುತ್ರ ಹೇಳಿದ್ದೇನು? ಒಂದು ಕಡೆ ಗಮನಿಸ್ತಾ ಹೋದರೆ ಕೇಂದ್ರ ಸಚಿವರನ್ನ, ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವರನ್ನ ಇಲ್ಲಿ ಅಮಿತ್ ಶಾ ಅವರನ್ನ ಪ್ರಿಯಾಂಕಾ ಖರ್ಗೆ ನಾಲಾಯಕ್ ಅನ್ನುವಂಥ ಪದವನ್ನ ಬಳಕೆ ಮಾಡ್ತಾರೆ. ಸೊ ಈ ಪದಗಳನ್ನ ಬಳಕೆ ಮಾಡೋಕ್ಕಿಂತ ಮುಂಚೆ ಏನಾಯಿತು, ಯಾಕಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತೀನಿ. ನೋಡಿ, ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕವನ್ನ ಗದ್ದಲ, ಒಂದಿಷ್ಟು ಕೋಲಾಹಲ ಕಾರಣಕ್ಕಾಗೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ವಿಪಕ್ಷದವರು, ಆಡಳಿತ ಪಕ್ಷದವರು ನಡುವೆ ಒಂದಿಷ್ಟು ಸಂಘರ್ಷ ಅಂತಂದ್ರೆ ಒಂದು ರೀತಿಯಾದಂಥ ಗದ್ದಲ. ಒಂದು ರೀತಿಯಾಗಿ ಅವ್ರು ಮಾತಾಡ್ತಾರೆ, ಇವರ ತಕ್ಷಣ ಅವರು ಮಾತಾಡಿ ಬರೀ ಮಾತುಗಳು, ಮಾತು ಮಾತು ಮಾತು. ಅದಕ್ಕೋಸ್ಕರ ದ್ವೇಷ ಭಾಷಣ ವಿಧೇಯಕವನ್ನ ಮಂಡನೆ ಮಾಡಬೇಕು ಅನ್ನುವಂಥದ್ದು ಆಡಳಿತ ಪಕ್ಷದ ಒಂದಿಷ್ಟು ವಿಧೇಯಕನ, ಮಸೂದೆಯನ್ನ ತಂದಿದ್ರು. ಸೊ ಇದು ಪರಿಷತ್ನಲ್ಲಿ ವಿಪಕ್ಷಗಳ ವಿರೋಧ ನಡುವೆಯೂ ಕೂಡ ರಾಜ್ಯ ಸರ್ಕಾರ ದ್ವೇಷ ಭಾಷಣ ತಡೆ ವಿಧೇಯಕವನ್ನ ಮಂಡಿಸಿಬಿಡುತ್ತೆ. ಸೊ ಮಂಡಿಸಿದಂಥ ಸಂದರ್ಭದಲ್ಲಿ ಈ ವೇಳೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸಚಿವರಾಗಿರುವಂತಹ ಗೃಹ ಸಚಿವ ಅಮಿತ್ ಶಾ ಅವರ ಹೆಸರು ಪ್ರಸ್ತಾಪವನ್ನ ಮಾಡ್ತಾರೆ. ನೋಡಿ, ಕೇಂದ್ರದಲ್ಲಿ ಇರುವಂತಹ ನಾಯಕರ ಹೆಸರು ಇಲ್ಲಿ ಪರಿಷತ್ನಲ್ಲಿ ಒಂದಿಷ್ಟು ಹೆಸರನ್ನ ಪ್ರಸ್ತಾಪ ಆಗುತ್ತೆ. ಅದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟು ಬಿಡ್ತಾರೆ. ಸೊ ಏಕವಚನದಲ್ಲಿ ಒಂದು ರೀತಿಯಾಗಿ ಒಬ್ಬ ನಾಯಕರು ಇತ್ತೀಚೆಗೆ ಏನು ಮಾತಾಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಸೊ ಈ ರೀತಿಯಾದಂಥ ಮಾತುಗಳನ್ನು ಬರಬಾರ್ದು, ದ್ವೇಷ ಭಾಷಣ ಆಗಬಾರದು ಅನ್ನುವಂಥ ಕಾರಣದಿಂದಾಗಿ ಸೊ ಈ ವಿಧೇಯಕನ ಮಂಡಿಸೋದಕ್ಕೆ ಹೋಗಿರುವಂಥ ಆಡಳಿತ ಪಕ್ಷದವರೇ ಒಂದಿಷ್ಟು ನಾಲಿಗೆಯನ್ನ ಹರಿಬಿಟ್ಟಿರುವಂಥದ್ದು ನಿಜವಾಗ್ಲೂ ಕೂಡ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ರಾಜಕಾರಣಿಗಳು ಏನು ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಿಜೆಪಿ ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು, JDS ನಾಯಕರಾಗಿರ್ಬೋದು, ಎಲ್ಲಿ ನೋಡಿದರೂ ಕೂಡ ಬರೀ ನಾಲಿಗೆ ಹರಿಬಿಡುವಂಥ ಕೆಲಸ. ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪ ಅಂತಂದರೆ ಇತ್ತೀಚೆಗೆ ಏಕವಚನದಲ್ಲೇ ಒಂದಿಷ್ಟು ರಾಜಕಾರಣ ನಡೀತಾ ಇದೆಯಾ ಅನ್ನುವಂಥ ಅನುಮಾನವೂ ಕೂಡ ಇದೀಗ ಮೂಡ್ತಾ ಇದೆ. ನೋಡಿ, ಅಮಿತ್ ಶಾರನ್ನ ನಾಲಾಯಕ ಅನ್ನುವಂಥ ಪದವನ್ನು ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬಳಸ್ತಾರೆ. ಸೊ ಇದು ಪ್ರಿಯಾಂಕಾ ಖರ್ಗೆ ಅವರು ಬಳಸಿದ್ದ ಹಾಗೆ ಬಿಜೆಪಿ ನಾಯಕರಲ್ಲಿ ಹೆಂಗಾಗೋಗ್ಬಿಡುತ್ತೆ ಅಂತಂದರೆ ಕೆರಳಿ ಕೆಂಡಾಗೋಗ್ಬಿಡ್ತಾರೆ. ನಿಗಿ 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 ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ಕೊತ ಕುದಿಯೋದಕ್ಕೆ ಆರಂಭ ಮಾಡಿಬಿಡ್ತಾರೆ. ಹೆಂಗೆ ಹೇಳಿದ್ರಿ ನೀವು ನಾಯಕರು ಅಂತ, ನೀವು ನಾಲಾಯಕ್ ಅಂತ ಹಿಂಗೆ ಪದಗಳನ್ನು ಬಳಕೆ ಮಾಡಿದ್ರಿ ಅನ್ನುವಂಥ ಲೆಕ್ಕಾಚಾರ. ಸೊ ಆವಾಗ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಹೇಳ್ತಾರೆ, ಇಲ್ಲ, ನೀವು ಕ್ಷಮೆ ಕೇಳಲೇಬೇಕು. ನೀವು ನಮ್ಮ ಕೇಂದ್ರದ ನಾಯಕರನ್ನ, ನಮ್ಮ ಹೈಕಮಾಂಡ್ ನಾಯಕರನ್ನ, ನಮ್ಮ ಬಿಜೆಪಿಯ ಪ್ರಮುಖ ನಾಯಕರನ್ನ ನೀವು ನಾಲಾಯಕರಂತ ಹೆಂಗೆ ಕರೆದ್ರಿ ಅಂತ ಎಲ್ಲ ಬಿಜೆಪಿ ನಾಯಕರು ಪ್ರಿಯಾಂಕಾ ಖರ್ಗೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಆರಂಭ ಮಾಡ್ತಾರೆ. ನೀವು ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಕೂಡ ಹಿಡಿತಾರೆ. ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ವಾಕ್ ಸಮರ ರೆಡಿಯಾಗೋಗ್ಬಿಡುತ್ತೆ. ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಸದಸ್ಯರ ಪ್ರತಿಭಟನೆ ನಡುವೆ ದ್ವೇಷ ಭಾಷಣ ಮಸೂದೆ ಅಂಗೀಕಾರ ಆಗೋಗ್ಬಿಡುತ್ತೆ. ಈ ವೇಳೆ ವಿಪಕ್ಷದ ನಾಯಕರಾಗಿರುವಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಸಚಿವರ ಓಟ್ ಚೋರಿ ಅಧಿಕಾರಕ್ಕೆ ಬಂದಿದ್ದೀರಾ ಅಂತ ಟಾಂಗ್ ಕೊಡ್ತಾರೆ. ನೋಡಿ, ಈ ಮಾತುಗಳು ಆರಂಭ ಆಗೋದೇ ಇಲ್ಲಿಂದ. ಸೊ ಯಾವಾಗ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸಚಿವರನ್ನ ಓಟ್ ಚೋರಿಯಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನೀವು ಮತಗಳತನ ಮಾಡಿಕೊಂಡು ಓಟ್ ಚೋರಿಯಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ಸರ್ಕಾರವನ್ನ ರಚನೆ ಮಾಡಿದ್ದೀರಾ ಅಂತ ಸಚಿವರನ್ನ ಟಾಂಗ್ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎದ್ದು ಬಿಡ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾಲಿಗೆಯನ್ನು ಹರಿಬಿಟ್ಟು ಬಿಡ್ತಾರೆ. ಅಮಿತ್ ಶಾ ಅವರನ್ನ ಹೆಸರು ಪ್ರಸ್ತಾಪ ಆಗ್ತಿದ್ದ ಹಾಗೆ ಛಲವಾದಿ ನಾರಾಯಣಸ್ವಾಮಿ ಸಚಿವ ಪ್ರಿಯಾಂಕ್ ಖರ್ಗೆ ನಾಲಿಗೆ ಬಿಗಿ ಹಿಡಿದು ನೀವು ಮಾತಾಡ್ರಿ, ಯಾಕ್ರಿ ನೀವು ಬಿಗಿ ಹಿಡಿದು ಮಾತಾಡಿ,
ಸೊ ಸಚಿವರ ಬಗ್ಗೆ ಈ ರೀತಿಯಾಗಿ ಮಾತಾಡೋಕ್ಕಿಂತ ಮುಂಚೆ ಎಚ್ಚರಿಕೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ತಾರೆ. ನಾಲಿಗೆಯನ್ನು ಹರಿಬಿಟ್ಬಿಡ್ತಾರೆ. ಆವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಅಮಿತ್ ಶಾ ಅವರನ್ನು ಯಾವ ರೀತಿಯಾಗಿ ಹೇಳಿಬಿಡ್ತಾರೆ ಅಂತಂದರೆ, ನಾಲಾಯಕ್ ಅಂತ ಕರಿತಿದ್ದ ಹಾಗೆ ನಾಲಿಗೆ ಹರಿಬಿಟ್ಬಿಡ್ತಾರೆ. ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರ ಉಂಟಾಗ್ಬಿಡುತ್ತೆ. ಅವರು ಗದ್ದಲ, ಇವ್ರ ಗದ್ದಲ, ಇವರೊಂದು ಮಾತು ಅವರೊಂದು ಮಾತು, ಹಾಗೆ ಹೀಗೆ ಈ ಕಡೆ ಆ ಕಡೆ ಎಲ್ಲವೂ ಕೂಡ ಆರಂಭ ಆಗೋಗ್ಬಿಡುತ್ತೆ. ಸೊ ಪ್ರಿಯಾಂಕ್ ಖರ್ಗೆ ಅವರನ್ನು ಇಲ್ಲ ನೀವು ಕ್ಷಮೆ ಕೇಳಲೇಬೇಕು, ನೀವು BJP ನಾಯಕರು ಕೆಂಡ ಆಗಿಬಿಟ್ಟು ಸದನದ ಬಾಬಿಗಿಳಿದುಬಿಟ್ಟು BJP JDS ನಾಯಕರು ಸದಸ್ಯರು ಎಲ್ಲರೂ ಕೂಡ ಧರಣಿ ಕೂತ್ಕೊಂಡ್ಬಿಡ್ತಾರೆ. ನೀವು ಕ್ಷಮೆ ಕೇಳಲೇಬೇಕ್ರಿ. ಯಾಕೆ ಕೇಳೋದಿಲ್ಲ? ಈಗ ನೋಡಿ, ಚುನಾವಣೆ ನಡೆದರೆ ನಿಮ್ಮ ಸರ್ಕಾರ ಬರಲ್ಲ. ಇದಕ್ಕೂ ಮೊದಲು ದ್ವೇಷ ಭಾಷಣ ಬಿಲ್ ಹೇಗೆ ಗೃಹ ಸಚಿವರು ಜೆ ಪರಮೇಶ್ವರ್ ಅವರು ಉತ್ತರವನ್ನು ಕೊಡೋದಕ್ಕೆ ಆರಂಭ ಮಾಡ್ತಾರೆ. ನೋಡಿ, ಗಮನಿಸ್ತಾ ಹೋದರೆ ದ್ವೇಷ ಭಾಷಣ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಪಕ್ಷಗಳಾಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ದೇಶದಲ್ಲಿ ಇರುವಂಥ ಎಲ್ಲ ಪಕ್ಷಗಳಾಗಿರ್ಬೋದು, ಅದರ ಜೊತೆಗೆ ಸಂಘಟನೆಗಳಾಗಿರ್ಬೋದು. ಸೊ ಆ ಸಮುದಾಯದ ಮೇಲೆ, ಈ ಸಮುದಾಯದ ಮೇಲೆ, ಎಲ್ಲ ಸಮುದಾಯಗಳ ಮೇಲೆ, ಒಂದಿಷ್ಟು ನಾಯಕರುಗಳ ಮೇಲೆ ದ್ವೇಷ ಭಾಷಣ ಮಾಡುವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಈ ಬಿಲ್ಲನ್ನು ಪಾಸ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ದ್ವೇಷ ಭಾಷಣ ಏನು ಮಾಡ್ತಾ ಇದ್ದಾರೆ, ಆ ಮಸೂದೆಯನ್ನು ನಾವು ಓಡಿಸ್ಬೇಕು. ಸೊ ಯಾರೂ ಕೂಡ ದ್ವೇಷ ಭಾಷಣ ಮಾಡಬಾರ್ದು ಅನ್ನುವಂಥ ಕಾರಣದಿಂದಾಗಿ ಆ ಮಸೂದೆಯನ್ನು ತರೋದಕ್ಕೆ ಕಾಂಗ್ರೆಸ್ ನಾಯಕರು ರೆಡಿ ಆಗಿರ್ತಾರೆ. ರೆಡಿ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಹೌದು ಈ ಒಳ್ಳೆ ಬಿಲ್ಲು ಪರವಾಗಿಲ್ಲ, ಬಟ್ ಈಗ ನೀವು ಅಧಿಕಾರದಲ್ಲಿ ಇದ್ದೀರಾ, ಬಿಲ್ ಪಾಸ್ ಮಾಡ್ತೀರಾ, ಓಕೆ ಪರವಾಗಿಲ್ಲ. ಹಾಗಾದರೆ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ, ನಮಗೂ ಕೂಡ ಅನ್ವಯ ಆಗುತ್ತೆ, ನಿಮಗೂ ಕೂಡ ಅನ್ವಯ ಆಗುತ್ತೆ. ಆಡಳಿತದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ, ವಿಪಕ್ಷದಲ್ಲಿ ನೀವು ಇದ್ದಾಗ ಹೀಗಾದರೆ ನೀವು ಆವಾಗ ದ್ವೇಷ ಭಾಷಣ ಮಾತಾಡೋದಿಲ್ವಾ? ನಮ್ಮ ಬಗ್ಗೆ ನೀವು ಕಿಡಿಕಾರೋದಿಲ್ವಾ? ಯಾವುದೇ ಕಾರಣಕ್ಕೂ ಏಕವಚನದಲ್ಲೇ ನೀವು ಮಾತಾಡೋದಿಲ್ವಾ ಅಂತ BJP ನಾಯಕರು ಒಂದಿಷ್ಟು ಆರೋಪಗಳನ್ನು ಮಾಡ್ತಾರೆ. ನೋಡಿ, ರಾಜಕೀಯ ಪ್ರೇರಿತ ಅಂತ ಅನ್ನುವಂಥ ಲೆಕ್ಕಾಚಾರ. ಯಾಕಂದರೆ ಸಚಿವ ಜಿ ಪರಮೇಶ್ವರ್ ಅವರು ಭಾಳಷ್ಟು ಅದ್ಭುತವಾಗಿ ಉತ್ತರ ಕೊಡುವಂಥ ಕೆಲಸ ಮಾಡ್ತಾರೆ. ಹಿಂಗಾಗ್ತಾ ಇದೆ, ಏನು ಕತೆ ಇದು, ದ್ವೇಷ ಭಾಷಣ ಯಾಕೆ ಈ ಮಸೂದೆಯನ್ನು ತರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರು ಹೇಳ್ತಾರೆ. ನೋಡಿ, ರಾಜಕೀಯ ಪ್ರೇರಿತ ಅಂತ ಒಂದಿಷ್ಟು BJP ನಾಯಕರು ಆರೋಪ ಮಾಡ್ತಾರೆ. ಸೊ ನಿಮಗೆ ಅರಿವಿಲ್ಲ, ಇದು ಅಧಿಕಾರ ಶಾಶ್ವತ ಅಲ್ಲ, ಆ ಕಡೆ ನಾವು ಬಂದಾಗ ನಮಗೆ ಅನ್ವಯ ಆಗಲ್ವಾ, ಇನ್ನು 15 ವರ್ಷ ಆದಮೇಲೆ ಬರ್ತೀವಿ ಅಲ್ವಾ ಅಂತ ಪರಮೇಶ್ವರ್ ಹೇಳ್ತಿದ್ದ ವೇಳೆ ಮಧ್ಯ ಪ್ರವೇಶಿಸಿದಂಥ CT ರವಿ ಅವರು, ಈಗ ಚುನಾವಣೆ ನಡೆದ್ರೆ ನಿಮ್ಮ ಸರ್ಕಾರ ಬರೋದಿಲ್ಲ ರೀ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋದಿಲ್ಲ, ನಿಮ್ಮಪ್ಪ ನಾಣೆ ಬರಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ CT ರವಿ ಸರ್ಕಾರದ ವಿರುದ್ಧ ಹರಿಹಾಯ್ತಾರೆ. ನಮ್ಮಪ್ಪನಾಣೆ ನಿಜವಾಗ್ಲೂ ಕೂಡ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ, ಈಗಲೇ ನಾವೇನಾದರೂ ಚುನಾವಣೆ ಮಾಡಿದೀವಿ ಅಂತಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ CT ರವಿ ಅವರು ಹೇಳ್ತಾರೆ. ಸೊ ಎಲ್ಲವೂ ಕೂಡ ಆಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಈ ನಾಲಾಯಕ್ ಅನ್ನುವಂಥ ಒಂದು ಪದವನ್ನು ಬಳಸಿದಾರಲ್ಲ, ನಿಜವಾಗ್ಲೂ ಕೂಡ ಕೇಂದ್ರ ನಾಯಕರನ್ನು, ರಾಜ್ಯದ ನಾಯಕರನ್ನು, ಒಬ್ಬ ಆಡಳಿತದಲ್ಲಿರುವಂಥ ಒಬ್ಬ ಸಚಿವರು, ಒಬ್ಬ ನಾಯಕರು ಯಾವ ರೀತಿಯಾಗಿ ಮಾತಾಡಬೇಕು, ಯಾವ ರೀತಿಯಾಗಿ ನೀವು ಇಲ್ಲಿ ಹೇಳಿಕೆಗಳನ್ನು ಕೊಡಬೇಕು, ಯಾವ ರೀತಿಯಾಗಿ ನಿಮ್ಮ ಕಾರ್ಯಕರ್ತರನ್ನು ನೀವು ಮನವೊಲಿಸುವಂಥ ಪ್ರಯತ್ನ ಮಾಡ್ತೀರಾ. ನೋಡಿ, ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಕಾರ್ಯಕರ್ತರು ಕೂಡ ಯಾರ ಬಗ್ಗೆಯೂ ಕೂಡ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಹಿಂದೆ ಮುಂದೆ ಯೋಚನೆಯೇ ಮಾಡೋದಿಲ್ಲ. ಯಾರ ಬಗ್ಗೆ ಆದರೂ ಕೂಡ, BJP ಅವ್ರ ಬಗ್ಗೆ ಆಗಿರ್ಬೋದು, ಕಾಂಗ್ರೆಸ್ ಬಗ್ಗೆ ಆಗಿರ್ಬೋದು, JDS ನಾಯಕರ ಬಗ್ಗೆ ಆಗಿರ್ಬೋದು, ಯಾರ ಬಗ್ಗೆಯೂ ಕೂಡ ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಸೊ ಕೇಂದ್ರದಲ್ಲಿ ಇರುವಂಥ ನಾಯಕರನ್ನು ನೀವು ಏಕವಚನದಲ್ಲಿ ನಾಲಾಯಕ ಅಂತ ಕರಿತೀರಾ ಅಂತಂದಾಗ ಅದು ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿ ಇದ್ದಾರೋ ಗೊತ್ತಿಲ್ಲ. ಒಬ್ಬ ನಾಯಕರಾಗಿ, ಒಬ್ಬ ಸಚಿವರಾಗಿ, ಪ್ರಮುಖವಾಗಿ, ಸೊ ರಾಜ್ಯದಲ್ಲಿ ಆಡಳಿತದಲ್ಲಿ ಇರುವಂಥ ಸರ್ಕಾರದ ನಾಯಕರುಗಳಾಗಿ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಹೆಸರನ್ನು ಮಾಡಿಕೊಂಡವರು, ಅದರಲ್ಲೂ ಕೂಡ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಅವರ ಖರ್ಗೆ ಅವರ ಪುತ್ರರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಬಾಯಲ್ಲಿ ನಾಲಾಯಕ್ ಅನ್ನುವಂಥ ಒಂದು ಪದ, ಕೇಂದ್ರದಲ್ಲಿ ಇರುವಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ಈ ರೀತಿಯಾಗಿ ನೇರವಾಗಿ ನೀವು ನಾಲಾಯಕ್ ಅನ್ನುವಂಥ ಪದಗಳನ್ನು ಬಳಕೆ ಮಾಡ್ತೀರಾ ಅಂತಂದರೆ ಯಾವ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ, ಯಾವ ಕಥೆ ಇದು? ಸೊ ಹಾಗಾದರೆ ರಾಜ್ಯದ ಜನರಿಗೆ ನೀವು ಯಾವ ರೀತಿಯಾದಂಥ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀರಾ? ಕೇವಲ ಇದು ಪ್ರಿಯಾಂಕ್ ಖರ್ಗೆ ಅವರ ಅಂತ ಅಲ್ಲ, ಎಲ್ಲ ನಾಯಕರು ಕೂಡ ಗಮನಿಸ್ತಾ ಹೋದರೆ ಸಾಕಷ್ಟು ನಾಯಕರು ಏಕವಚನದಲ್ಲೇ ಮಾತಾಡ್ತಾ ಇರ್ತಾರೆ. ಎಲ್ಲ ಅವರು ತಮ್ಮ ವ್ಯಕ್ತಿತ್ವವನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಏನು ಕತೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಏನೆಲ್ಲ ಬದಲಾವಣೆಗಳು ತರಬೇಕು, ಯಾವ ರೀತಿಯಾಗಿ ಅಭಿವೃದ್ಧಿಗಳನ್ನು ಮಾಡಬೇಕು, ರಾಜ್ಯದ ಜನರನ್ನು ಯಾವ ರೀತಿಯಾಗಿ ನೆಮ್ಮದಿ ಜೀವನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪರಿಕಲ್ಪನೆಯೂ ಕೂಡ ಸ್ವಲ್ಪನಾದರೂ ಇದೆಯಾ ಸ್ವಾಮಿ? ಏನಾದರೂ ಇದ್ದರೆ ಹೇಳಿ. ಅದನ್ನು ಬಿಟ್ಟುಬಿಟ್ಟು ಚಳಿಗಾಲದ ಅಧಿವೇಶನ ಮಾಡಿದ್ರು,
ಆ ಚಳಿಗಾಲದ ಅಧಿವೇಶನದಲ್ಲಿ ಸರಿಸುಮಾರು ನೋಡ್ತಾ ಹೋದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದಿಷ್ಟು ಹೌದಪ್ಪ ಈ ಬಾರಿ ಆದರೂ ಉತ್ತರ ಕರ್ನಾಟಕ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿದೆ ಅಂತ ಒಂದಿಷ್ಟು ಅನ್ನಿಸ್ತು. ಯಾಕಂದರೆ ಇಷ್ಟು ದಿನಗಳ ಕಾಲ ಚಳಿಗಾಲ ಅಧಿವೇಶನ ಹಿಂಗಾಗೋಗ್ಬಿಟ್ಟಿತ್ತು ಅಂತಂದರೆ ಬರೀ ಗದ್ದಲ ಗಲಾಟೆ ಒಂದಿಷ್ಟು ಮನಸ್ತಾಪಗಳು, ಅವ್ರ ಮೇಲೆ ಇವ್ರ ಮೇಲೆ ಇವರು ವೈಯಕ್ತಿಕ ಬರೀ ಅಲ್ಲಿ ಭಾಷಣಗಳೇ ಆಗಿ ಹೋಗ್ತಾ ಇತ್ತು. ಸೊ ಈ ಬಾರಿ ಆದರೂ ಒಂದು ಸ್ವಲ್ಪ ಆಗಿದೆ. ಉತ್ತರ ಕರ್ನಾಟಕ ಬಗ್ಗೆ ಆಗಿರ್ಬೋದು, ಕರ್ನಾಟಕದ ಬಗ್ಗೆ ಆಗಿರ್ಬೋದು, ಆಲ್ ಓವರ್ ಕರ್ನಾಟಕ ಅಭಿವೃದ್ಧಿ ವಿಚಾರ ಬಗ್ಗೆ ಒಂದಿಷ್ಟು ಯೋಚನೆಗಳನ್ನು ಮಾಡಿ. ಗ್ರಾಮ ಪಂಚಾಯಿತಿ ಚುನಾವಣೆಗಳಾಗ್ತಾ ಇಲ್ಲ, ಅದರ ಬಗ್ಗೆ ಯೋಚನೆ ಮಾಡಿ. ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಾಗ್ತಾ ಇಲ್ಲ. ಅದೆಷ್ಟು ಹಳ್ಳಿಗಳಲ್ಲಿ ಈಗಲೂ ಕೂಡ ಒಂದಿಷ್ಟು ಮೂಲ ಸೌಕರ್ಯಗಳಿಲ್ಲದೆ ಒಂದಿಷ್ಟು ಹಾದಿ ಬೀದಿಗಳಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಇಲ್ಲದೆ ಬದುಕುವಂಥ ಕೆಲಸಗಳಾಗ್ತಾ ಇದೆ. ಅದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಿ. ಅದು ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ನಾಯಕರುಗಳು, ಯಾವುದೇ ನಾಯಕರುಗಳಾಗಿರ್ಬೋದು, ಒಬ್ಬರೇ ಅಂತಲ್ಲ, ಎಲ್ಲ ನಾಯಕರುಗಳು ಇದೇ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಈಗಲಾದರೂ ಕೂಡ ನಮ್ಮ ರಾಜ್ಯವನ್ನು ಉದ್ಧಾರ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.